ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ವೈಶಾಖ ಮಾಸದಲ್ಲಿ ಆಚರಣೆ ಮಾಡೋಕ್ಕೆ ಹಬ್ಬಗಳು ಒಂದಾ ಎರಡ, ಎಷ್ಟೊಂದು ವಿಶೇಷವಾದಂತಹ ದಿನಗಳು ನಮಗೆ ಆಧ್ಯಾತ್ಮಿಕವಾಗಿ ಆಚರಣೆ ಮಾಡೋಕ್ಕೆ ಸಿಗುತ್ತೆ. ಅದರಲ್ಲಿ ಅಕ್ಷಯ ತೃತೀಯ ಅಂದ ತಕ್ಷಣ ನಾವೆಲ್ಲರೂ ಮೊದಲನೇದಾಗಿ ಯೋಚನೆ ಮಾಡೋದು, ಇವತ್ತು ಏನು ಪರ್ಚೇಸ್ ಮಾಡಲಿ ಅಂದರೆ, ನಮಗೆ ಮಾರ್ಕೆಟಿಂಗ್ ಅವರು ಜ್ಯುವೆಲ್ರಿ ಸ್ಟೋರೆಲ್ಲ ಹೇಳಿರೋದು, ಇವತ್ತು ಒಡವೆ ತೊಗೊಂಡ್ರೆ ಅದು ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ. ಓಕೆ, ನಾನು ಯಾರ ನಂಬಿಕೆನೋ ಏನೋ ಇದಾಗಿ ಹೇಳ್ತಲ್ಲ, ಆದರೆ ವಾಸ್ತವದಲ್ಲಿ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟ ರಹಸ್ಯಗಳನ್ನು ತಿಳ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಅಷ್ಟು ವಿಶೇಷವಾದಂತಹ ದಿನ ನಿಜವಾಗ್ಲೂ ಇವತ್ತು ಹೌದು. ಅಕ್ಷಯ ತೃತೀಯದ ದಿನ ಗಂಗೆ ಹುಟ್ಟಿದ್ಲು ಅಂತ ಹೇಳ್ತಾರೆ. ಪರಶುರಾಮರು ಇವತ್ತು ಅವತಾರ ತಾಳಿದ್ರು ಅಂತ ಹೇಳ್ತಾರೆ. ಈ ಥರ ವೈಶಾಖ ಮಾಸದಲ್ಲಿ ಆದಿಶಂಕರರಿಂದ ಹಿಡಿದು ನಮ್ಮ ಬುದ್ಧನ ಆಚರಣೆವರೆಗೂ ಎಷ್ಟೊಂದು ವಿಶೇಷವಾದಂತಹ ದಿನಗಳು ಬರುತ್ತೆ. ಬಟ್ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಮಾಡಬೇಕಾಗಿರೋದು ಪರ್ಚೇಸಿಂಗ್ ನಿಜವಾಗ್ಲೂ ಅಲ್ಲ. ಪುರಾಣದಲ್ಲಿ ಉಲ್ಲೇಖ ಆಗಿರುವಂತಹ 3 ಪ್ರಮುಖ ವಿಷಯಗಳನ್ನು ಅಕ್ಷಯ ತೃತೀಯದ ದಿನ ಮಾಡಲೇಬೇಕು. ಅದೇನು ಗೊತ್ತಾ? ದಾನ, ಧ್ಯಾನ ಮತ್ತು ಜಪ. ಐ ರಿಪೀಟ್, ದಾನ, ಧ್ಯಾನ ಮತ್ತು ಜಪ. ದಾನ ಅಂದ ತಕ್ಷಣ ನಮಗೆ ಹಲವಾರು ವಿಷಯಗಳು ಮನಸ್ಸಿಗೆ ಬರುತ್ತೆ. ನನ್ನ ಹತ್ರ ಏನು ಅಷ್ಟೊಂದು ಇದೆಯಾ, ನಾನು ದಾನ ಮಾಡೋಕ್ಕೆ, ನಾನು ದೊಡ್ಡವನಾದ್ಮೇಲೆ ದಾನ ಮಾಡ್ತೀನಿ ಅಂತ ಕೆಲವರು ಅಂದ್ಕೊಳ್ತಾರೆ. ಬಟ್ ನಿಮಗೆ ಗೊತ್ತಾ, ಅಕ್ಷಯ ತೃತೀಯ ದಿನ ದಾನ ಯಾಕೆ ವಿಶೇಷ ಅಂತ? ಇವತ್ತಿನ ತಿಥಿ ಎಷ್ಟು ಚೆನ್ನಾಗಿದೆಯಂತೆ ಅಂದರೆ, ನಾವು ಏನು ಮಾಡೋಕ್ಕಾಗಲ್ಲ ಅಂದರೂ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀರಿಟ್ಟು ದಾನ ಮಾಡಿದ್ರೂ ನಮಗೆ ಈ ಜನ್ಮದಲ್ಲೋ ಯಾವುದಾದ್ರೂ ಜನ್ಮದಲ್ಲೋ ಬಾಯಾರಿಕೆ ಆದಾಗ ಯಥೇಚ್ಛವಾಗಿ ನೀರು ಸಗೋ ಥರ ದೇವರು ಅಥವಾ ಬ್ರಹ್ಮಾಂಡ ಮಾಡುತ್ತಂತೆ. ಅನ್ನದಾನ ಮಾಡಿದ್ರೆ ಹಸ್ದು, ಯಾಕಂದರೆ ನಾವು ಯಾವ ಜನ್ಮದಲ್ಲಿ ಏನೇನು ಮಾಡಿದ್ದೀವೋ ಗೊತ್ತಿಲ್ಲ, ಅಥವಾ ಮುಂದೆ ಏನೇನು ಚಾಲೆಂಜಸ್ ಬರುತ್ತೋ ಯಾರಿಗೂ ಗೊತ್ತಿದೆ. ಹಸ್ತು ನರಳಾಡ್ತಾ ಇರ್ಬೇಕಾದ್ರೆ ನಮಗೆ, ನಮ್ಮ ವಂಶದಲ್ಲಿರೋರಿಗೆ, ನಮ್ಮ ವಂಶವೃಕ್ಷದಲ್ಲಿರೋರಿಗೆ, ಯಾಕಂದರೆ ನಾವು ಸತ್ಕರ್ಮ ಮಾಡಿದ್ರೆ ಎಲ್ಲರಿಗೂ ಅದರಲ್ಲಿ ಪಾಲಿದೆ ಅಲ್ವಾ. ಹಸ್ದಾಗ ಅನ್ನ ದಯಪಾಲಿಸ್ತಾನಂತೆ ದೇವರು. ಇದಕ್ಕೆ ಒಂದು ಕತೆ ಕೂಡ ಇದೆ ಗೊತ್ತಾ ನಿಮಗೆ? ದ್ರೌಪದಿ ಮತ್ತು ಕೃಷ್ಣ ಹೀಗೆ ಒಮ್ಮೆ ಮಾತಾಡಬೇಕಾದ್ರೆ ಕೃಷ್ಣ ಕೈ ಕಟ್ ಮಾಡ್ಕೊಂಡ್ಬಿಟ್ರಂತೆ. ಅಯ್ಯಯ್ಯೋ ಕೃಷ್ಣ ಅಂತ ತನ್ನ ಎಷ್ಟು ಕಾಸ್ಟ್ಲಿ ಸೀರೆ ಏನು ಎತ್ತ ಅಂತ 1 ಸೆಕೆಂಡು ಯೋಚನೆ ಮಾಡದೆ ಸೀರೆ ತುದಿಯನ್ನು ತರ್ರಂತ ಹರಿದು ಆ ಕೃಷ್ಣನ ಬೆರಳಿಗೆ ಕಟ್ಬಿಟ್ಲಂತೆ ದ್ರೌಪದಿ ಪ್ರೀತಿಯಿಂದ. ಹರಿದು ಕಟ್ಟಿದ್ದು ಕೇವಲ ಸೀರೆಯ ಒಂದು ಸಣ್ಣ ತುದಿ, ಆದರೆ ಅದು ಹೇಗೆ 10 ಪಟ್ಟಾಗಿ ಹಿಂದಿರುಗಿ ಬಂತು, ಅಕ್ಷಯ ಹೆಚ್ಚಾಗುವಂಥದ್ದು. ನೋಡೋಣ ಹೇಳಿ. ಎಸ್, ಕರೆಕ್ಟ್. ದ್ರೌಪದಿಗೆ ಎಂಥ ಒಂದು ಅವಮಾನಕರ ಸ್ಥಿತಿ ಮಹಾಭಾರತದಲ್ಲಿ. ಅದನ್ನು ನೆನೆಸ್ಕೊಂಡ್ರೆ ಅಬ್ಬಾ, ಸಮಾಜ ಯಾವ ಥರ ಎಲ್ಲ ಒಂದು ಹೆಣ್ಣನ್ನು ಯಾವ ರೀತಿಯೆಲ್ಲ ನೋಡಿ ಪಣಕ್ಕಿಟ್ಟು ಜೂಜಾಡಿ, ಅಬ್ಬಬ್ಬಬ್ಬಾ ಎಂಥ ಘೋರವಾದ ಒಂದು ಅಪರಾಧ, ನೋವು. ಆ ಸಂದರ್ಭದಲ್ಲಿ ಕೃಷ್ಣ ಅಂದ ತಕ್ಷಣ ಯಾರು ಎಳೆದ್ರೂ ಖಾಲಿ ಆಗದೇ ಇರೋಷ್ಟು ಬಟ್ಟೆಯನ್ನು ಹಿಂದಿರುಗಿ ಕೊಟ್ಬಿಡ್ತಾನೆ ಕೃಷ್ಣ. ಇದೊಂದು ಕತೆ ಸಾಕು ಅನಿಸುತ್ತೆ ನಮಗೆ ದಾನದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಏನಂತೀರ? ಆ್ಯಂಡ್ ಎಸ್, ದಾನ ಮಾಡಬೇಕಾದ್ರೆ ನಾನು ದಾನ ಮಾಡ್ತಾಯಿದ್ದೀನಿ, ನನ್ನಿಂದ ಯಾರಿಗೂ ಒಳ್ಳೆಯದಾಗ್ತಾಯಿದೆ ಅನ್ನೋ ಅಹಂಭಾವದಲ್ಲಿ ಖಂಡಿತ ಮಾಡಬಾರ್ದು, ಮಾಡಬೇಡಿ. ನಾನು ಪವಿತ್ರ ಆಗ್ತಾಯಿದ್ದೀನಿ, ಇದರಿಂದ ನನ್ನೊಳಗೆ ಒಂದು ಪರಮಾನಂದ ಉದ್ಭವ ಆಗ್ತಾಯಿದೆ. ಹೌದಾ ಇಲ್ವಾ ಹೇಳಿ? ಎಷ್ಟೆಷ್ಟೋ ಸಾಹುಕಾರರು ದಾನ ಮಾಡೋದನ್ನು ಬಿಡೋದಿಲ್ಲ. ಯಾಕೆ? ಅವ್ರಿಗೆ ಗೊತ್ತು, ಸಂಪಾದನೆ ಮಾಡೋದರಲ್ಲಿ ಬಂದಿದ್ದ ಆನಂದಕ್ಕಿಂತ 100 ಪಟ್ಟು ಹೆಚ್ಚು ದಾನ ಮಾಡಿದಾಗ ಬಂತು ಅಂತ. ಹೌದಾ ಇಲ್ವಾ? ನನಗೆ ವೈಯಕ್ತಿಕವಾಗಿ ನಾನು ಜ್ಞಾನಾರ್ಜನೆಯಿಂದ ಜ್ಞಾನವನ್ನು ನನ್ನ ಫೀಲ್ಡಲ್ಲಿ ನಾನು ಹೇಳ್ತಾ ಇರೋದು, ಕಲಿಯೋದಕ್ಕಿಂತ 1000 ಪಟ್ಟು ನನಗೆ ಅದನ್ನು ಹೇಳ್ಕೊಡ್ಬೇಕಾದ್ರೆ ಸಿಗುತ್ತೆ. ಯಾಕೆಂದರೆ ಅದರ ಆನಂದನೇ ಅಷ್ಟು ವಿಶೇಷ ರೀ. ಓಕೆ, ನಾವಿನ್ನೂ ಪ್ರಬುದ್ಧವರಾಗ್ತಿದ್ದೀವಿ, ನಮಗೋಸ್ಕರ ನಾನು ಪವಿತ್ರ ಆಗ್ತಾಯಿದ್ದೀನಿ ಅನ್ನೋ ತುಂಬ ಹಂಬಲ್ ಮನೋಭಾವನೆಯಲ್ಲಿ ದಾನ ಮಾಡಬೇಕು. ಸರಿನಾ? ಅಹಮಲ್ಲಂತೂ ಖಂಡಿತ ಅಲ್ಲ. ಇನ್ನು ಧ್ಯಾನ. ಹೌದು, ಇವತ್ತಿನ ದಿನ ದೇವಿಯ ಆರಾಧನೆಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದರೆ ಸೃಷ್ಟಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಸೃಷ್ಟಿ ಆಗಬೇಕಾದ್ರೆ, ಅದೆಲ್ಲ ಇನ್ನೊಮ್ಮೆ ಮಾತಾಡೋಣಂತೆ. ಬ್ರಹ್ಮನಿಂದ ಕೆಲವೊಂದು ಧ್ಯಾನ ತಪಗಳೆಲ್ಲ ನಡಿಬೇಕಾದ್ರೆ ಈ ಭಾಗದ ಒಂದು ಸಮಯ ಬಂದಾಗ, ಈ ವಿಶೇಷ ಪರ್ವ ಬಂದಾಗ ಅಲ್ಲಿ ದೇವಿಯ ಆರಾಧನೆಗೆ ತುಂಬ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದ್ದರಿಂದ ದಯವಿಟ್ಟು ಇವತ್ತು ಅಕ್ಷಯ ತೃತೀಯದ ಆ ಒಂದು ನಕ್ಷತ್ರದ ಸಮಯ ಮುಗಿಯೋವರೆಗೂ ಸ್ವಲ್ಪ ಹೊತ್ತಾದರೂ ಕೂತು ದೇವಿಯ ಆರಾಧನೆಯನ್ನು ಮಾಡಿ. ಆ ಸಮಯದಲ್ಲೇ ಜಪವನ್ನು ನೀವು ಮಾಡಬಹುದು. ಸೊ ಇಲ್ಲಿ
ಸ್ವಲ್ಪ ಏನಾಗಿದೆ, ವಿಶೇಷ ದಿನ 1:10 ಅಂದ ತಕ್ಷಣ ನಮಗನ್ಸುತ್ತೆ ಎಲ್ಲರೂ ತೊಗೊಳ್ತಾರೆ, ನಾವು ತೊಗೋಬೇಕು, ನಾವು ತೊಗೊಂಡಿಲ್ವಾ, ಹಂಗಾದ್ರೆ ಅಕ್ಷಯ ತೃತೀಯ ದಿನ ನಮಗೇನು ಒಳ್ಳೆಯದಾಗಲ್ವಾ? ವಾಸ್ತವದಲ್ಲಿ ಅಕ್ಷಯ ತೃತೀಯ ಇರೋದೇ ನೀವು ದಾನ ಮಾಡಿ ಶ್ರೀಮಂತರಾಗೋದು ರೀ, ಆ್ಯಂಡ್ ಜಾಣರಾಗೋದು. ಯಾಕಂದರೆ ಈಗ ದಾನ ಮಾಡಿದ್ರೆ ಮುಂದಿನ ಜನ್ಮಗಳಲ್ಲೂ ಅದರ ಲಾಭವನ್ನು 100 ಪಟ್ಟು ಹೆಚ್ಚಾಗಿ, ಪ್ರಕೃತಿ ಹೇಗೆ 4 ಕಾಳು ಬೀಜವನ್ನು ರೈತ ಬಿಸಾಕಿ ಹೀಗೆ ಸುಮ್ಮನೆ ಹೀಗೆ ಉಡಾಫೆಲಿಂಗ್ ಹಾಕ್ಕೊಂಡು ಹೋದ್ರೂ ಅವಳು ಮೂಟೆಗಟ್ಟಲೆ ಫಲವನ್ನು ಕೊಡ್ತಾಳೆ ಅಲ್ವಾ? ಅಷ್ಟು ಪ್ರೀತಿಸೋ ಅವಳು ಇನ್ನು ಈ ದಿನ ದಾನ ಮಾಡಿದ್ರೆ ಇನ್ನು ಎಷ್ಟು ನಮಗೆ ಆಶೀರ್ವಾದ ಮಾಡಬಹುದು. ಆ ಸಂಭ್ರಮದಲ್ಲಿ ದಾನವನ್ನು ಖಂಡಿತ ಮಾಡಿ. ಇನ್ನು ದಾನ ಮಾಡಬೇಕಾದ್ರೆ ಮನೋಭಾವ ಹೇಗಿರಬೇಕು, ಆ ಹಂಬಲ್ನೆಸ್ ಇರಬೇಕು ಅಂತ ನಾನು ಹೇಳಿದೆ. ಹೇಗೆ ಕುಚೇಲ ಅವನ ಹತ್ರ ಏನು ಅಂದರೆ ಏನೂ ಇಲ್ಲ, ಹೌದಲ್ವಾ? ಒಂದೇ ಒಂದು ಪೋಟ್ಲಿ ಅವಲಕ್ಕಿ ಬಿಟ್ಟರೆ ಪಾಪ ಅವನ ಹತ್ರ ಏನೂ ಇಲ್ಲ. ಕೃಷ್ಣ ಅಷ್ಟು ಸಾಹುಕಾರ ಅವನು ಅಲ್ವಾ? ಸ್ಪಿರಿಚುವಲಿ ನೋಡಿದ್ರು ಅಷ್ಟೇ, ಆ ಪಾತ್ರದಲ್ಲಿ ನೋಡಿದ್ರು ಅಷ್ಟೇ. ಆ ಪರಿಸ್ಥಿತಿಯಲ್ಲೂ ಕೂಡ ನಾನು ನನ್ನ ಸ್ನೇಹಿತನಿಗೆ ಏನು ಕೊಡಬಹುದು ಅಂತ ಅವಲಕ್ಕಿಯನ್ನು ಇಷ್ಟೇಷ್ಟು ಗಂಟು ಮಾಡ್ಕೊಂಡು ಹೋದ. ಅವನು ನಮ್ಮ ಥರ ನನ್ನ ಹತ್ರ ಏನಿದೆ, ನಾನೇನು ಅಷ್ಟು ದೊಡ್ಡ ಸಾಹುಕಾರ, ನಾನೇನು ಊರಿಗೆಲ್ಲ ಊಟ ಹಾಕೋಷ್ಟು ದುಡ್ಡು ನನ್ನ ಹತ್ರ ಇದೆಯಾ, ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ದಾನ ಮಾಡೋ ಸರಿಯಾದ ಮನೋಭಾವನೆ ಬರೋದೇ ಇಲ್ಲ. ಕೃಷ್ಣ ಏನದು ಕದ್ದು ಮುಚ್ಕೊಳ್ತಾ ಇದೆಯಾ? ಯಾಕಂದರೆ ಅವ್ನಿಗೆ ಅವಮಾನ, ಈ ಥರ ಇದ್ದಾನೆ ಕೃಷ್ಣ, ನಾನು ಅರ್ಧೋಗಿರೋ ಬಟ್ಟೆಲ್ಲ ಅದೇನೋ ಗಂಟ ಅಂತ ಹೀಗೆ ಬಚ್ಚಿಟ್ಕೊಳ್ತಾ ಇದ್ದಾರೆ ಕೃಷ್ಣ, ತೆಗಿ ಅಂತ ತಗೊಂಡು ಸ್ವೀಕಾರ ಮಾಡಿ ಮನೆಗೆ ಹೋಗೋ ಅಷ್ಟರಲ್ಲಿ ಇದು 1000 ಪಟ್ಟು ಅಂತಾರ, 1,00,000 ಪಟ್ಟು ಸಮೃದ್ಧತೆಯನ್ನು ತನಗಲ್ಲ ತನ್ನ ಹೆಂಡತಿ ಮಕ್ಕಳೆಲ್ಲ ವೈಭವದಿಂದ ಬದುಕೋ ಥರ ಆಶೀರ್ವಾದವನ್ನು ಮಾಡಿಬಿಡ್ತಾನೆ. ಸೊ ನನ್ನ ಹತ್ರ ಇರೋದು ಕಮ್ಮಿ, ನಾನೇನು ಕೊಡಲಿ, ನಾನು ಕೊಡ್ತಾ ಇದ್ದೀನಿ, ಇದು ಎರಡೂ ಬರಬಾರ್ದು. ಇದು ನನಗೋಸ್ಕರ ನಾನು ಪವಿತ್ರ ಆಗೋಕ್ಕೆ ಅನ್ನೋ ಥರ ಮನೋಭಾವನೆಯಲ್ಲಿ ಮಾಡಬೇಕು. ಮಾಡ್ತೀರಾ? ಎಸ್. ಅಂದರೆ ಇಂದ್ರ ಮತ್ತು ಅಗ್ನಿಯ ಶಕ್ತಿ ಅಂದರೆ ಮೈಂಡ್ ಪವಿತ್ರವಾಗಿರಬೇಕು. ನಾನು ಮಾಡ್ತೀನಿ, ಇದರಿಂದ ಪವಿತ್ರತೆ ನನ್ನಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋ ಥರದ ಒಂದು ಪ್ಯೂರಿಫಿಕೇಷನ್ ಆಸ್ಪೆಕ್ಟಲ್ಲಿ ಆ ಫೈರ್ ಎಲಿಮೆಂಟ್ ಇರಬೇಕು. ಆ ಥರ ಮಾಡಬೇಕು. ಓಕೆನಾ? ಎಸ್. ಇನ್ನು ಇಷ್ಟೆಲ್ಲ ನಿಮ್ಗೆ ಹೇಳಿದ್ಮೇಲೆ ನಾನೇ ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ದರೆ ಹೇಗೆ? ಧ್ಯಾನ ಮತ್ತು ಜಪ ಅಂತೂ ನಮ್ಮ ಸೆಲ್ಫ್ ಲವ್ 365 ಬೆಳಗ್ಗೆ 5 ಎದ್ದು ನಾನಂತೂ ಮಾಡಿಬಿಟ್ನಪ್ಪ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಪ್ರತಿನಿತ್ಯ 1000 ಜನ ಲೈವ್ ಆಗಿ ನಮ್ಮ ಕಮ್ಯುನಿಟೀಲಿ ನಮ್ಮ ಜೊತೇಲಿ ವೆಲ್ನೆಸ್ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಸೊ ಅದರಲ್ಲಂತೂ ನಾನು ಮಾಡಿದೆ. ಇನ್ನು ದಾನ ಅಂದಾಗ ಇದನ್ನು ದಾನ ಅಂದರೆ ಮತ್ತೆ ನಾನು ಆ ಮನೋಭಾವನೆಯಲ್ಲಿ ಅಹಮಲ್ ಖಂಡಿತ ಹೇಳ್ತಾ ಇಲ್ಲ, ಸೇವೆಯ ರೀತಿ, ಆ ಭಗವತಿಯ ಕೆಲಸವೇ ಅನ್ನೋ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. ಸೊ ನನಗನ್ಸಿದ್ದು ಇವತ್ತು ರಾತ್ರಿ 8 ಗಂಟೆಗೆ ಉಚಿತವಾಗಿ 9 ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಅಂತ ಕಾರ್ಯಾಗಾರ ಮಾಡ್ತೀನಿ. ಸೇರ್ತೀರಾ? ಎಸ್. ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಆಗಿರುತ್ತೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ. ಅಥವಾ ನನ್ನನ್ನು ವಾಟ್ಸಪ್ ಚಾನಲಲ್ಲಿ ಬೇರೆ ಕಡೆ ಫಾಲೋ ಮಾಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮಗೆ ಪೋಸ್ಟ್ ಸಿಗುತ್ತೆ. 8 ಗಂಟೆ ಕರೆಕ್ಟಾಗಿ 9 ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಅಂತ. ಯಾಕಂದರೆ ನಾನು ಎಷ್ಟೇ ಈಗೆಲ್ಲ ಹೇಳಿದ್ರು ಅದು ಮಾಡಿಕೊಂಡ್ರೆ ಹಿಂಗಾಗುತ್ತಂತೆ, ಇದು ಮಾಡಿಕೊಂಡ್ರೆ ಹಿಂಗಾಗುತ್ತಂತೆ ಅಂತ ಯಾರೋ ನೀವು ಹೇಳಿರೋದು ಕೇಳಿದಾಗ ನಿಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ಖಂಡಿತ ಹೌದು, ಆ ಭಗವತಿ ಬೇಡಿದ್ದನ್ನು ಕೊಡ್ತಾಳೆ. ಬಟ್ ಅದನ್ನು ಒಳಗಿನಿಂದ ಇಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಯೂನಿವರ್ಸಿಗೆ ಮೆಸೇಜ್ ಕಳ್ಸೋಣ. ಅದನ್ನು ನಾನು ನಿಮಗೆ ಫ್ರೀಯಾಗಿ 9 ಮ್ಯಾಜಿಕಲ್ ಮೆಥಡ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಕೊಡ್ತೀನಿ 8 ಗಂಟೆಗೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಅಕ್ಷಯ ತೃತೀಯ ದಿನ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಕೋರ್ಸ್ ಸ್ಟಾರ್ಟ್ ಮಾಡೋದು, ಒಂದು ಒಳ್ಳೆ ಅಭ್ಯಾಸ ಮಾಡೋದು, ಆ ಥರ. ಇವತ್ತು ನಾನು ತುಂಬ ಒಳ್ಳೆಯದೊಂದು ಅಭ್ಯಾಸ ಸಮೃದ್ಧಿ ವತಿಯಿಂದ 1ನೇ ತಾರೀಕಿಂದ ಹುಣ್ಮೆಯಿಂದ ನಾವು ಏನು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತೀನಿ. ನೀವೆಲ್ಲರೂ ಬರ್ತೀರಾ ಅಲ್ವಾ ಆಶೀರ್ವಾದ ಮಾಡೋಕ್ಕೆ? ಆ್ಯಂಡ್ ಎಸ್, ಇದೊಂದು ಉಚಿತ ಸೇವೆ ನಮ್ಮ ಕಡೆಯಿಂದ 1ನೇ ತಾರೀಕಿಂದ ನಡೆಯುತ್ತೆ. ಏನು ಅದನ್ನು ಅಕ್ಷಯ ತೃತೀಯ ದಿನ ರಿವೀಲ್ ಮಾಡ್ತೀನಿ, ಬಟ್ 8 ಗಂಟೆಗೆ ನೀವು ಲೈವಿಗೆ ಬಂದಾಗ, ಸರಿನಾ? ಎಸ್. ನಮಸ್ಕಾರ. ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ 8 ಗಂಟೆದು ಲಿಂಕ್ ಇದೆ, ಜಾಯ್ನ್ ಆಗಿ. ಆಗ್ತೀರಾ ಅಲ್ವಾ? ಆಮೇಲೆ ದಾನ, ಧ್ಯಾನ, ಜಪ ಮರಿಬೇಡಿ. ಅಕ್ಷಯ ತೃತೀಯದ ಶುಭಾಶಯಗಳು. ನಮಸ್ಕಾರ.